15 ದಿನದಲ್ಲಿ ಎಲ್ಲಾನು ನಮ್ಮ ಅನಿಕಾ ಹೆಸರಿಗೆ ಬರ್ಕೊಡ್ತೀನಿ ಅಂತ ಹೇಳಿದಾರಲ್ಲ, ಇನ್ನೂ ಯಾಕೆ ಸಪ್ಪಗಿದ್ದೀರಾ? ಇಟ್ಸ್ ಟೈಮ್ ಟು ಎಂಜಾಯ್. ನನ್ನ ಯೋಚನೆ ಅದಲ್ಲ ಊರ್ಮಿ. ಆದರೆ ಅನ್ಪೂರ್ಣನ ಮನಸ್ಸಲ್ಲಿ ಇನ್ನು 15 ದಿವಸದಲ್ಲಿ ಆ ಗೌರಿ ಮತ್ತೆ ಅವಳ ಮಗಳು ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ಇದೆಯಲ್ಲ, ಅದು ನನ್ನನ್ನು ಕಾಡ್ತಾ ಇರೋದು. ಆ ಅನ್ಪೂರ್ಣ ಒಂದೇ ಒಂದು ಸೈನ್ ಮಾಡಿಬಿಟ್ಟಿದ್ರೆ ಇಡೀ ಆಸ್ತಿ ನಮ್ಮ ಬೇಬಿ ಹೆಸರಿಗಾಗ್ಬಿಡ್ತಾ ಇತ್ತು ಇವತ್ತೇ. ಆದರೆ ಇನ್ನು 15 ದಿವಸ ಕಾಯಬೇಕಲ್ಲ, ಅದೇ ತಲೆ ಕೆಡ್ತಾ ಇರೋದು. ಇಷ್ಟು ವರ್ಷನೇ ಕಾದಿದ್ದೀವಂತೆ. ಜಸ್ಟ್ 15 days more, ಮಾಮ್. ಬಿಟ್ಟಾಕಿ. ಹೇಗಿದ್ರು ಆ ಗೌರಿ ಊರಿಗೆ ಹೊಟ್ಟೋಗಿದ್ದಾಳಲ್ಲ, ಅವಳು ವಾಪಸ್ ಬರಲ್ಲ. ಎಲ್ಲನೂ ಈಸಿಯಾಗಿ ತಗೋಬೇಡ ಊರ್ಮಿ. ಎಲ್ಲನೂ ಕೊನೆವರೆಗೂ ಚೆನ್ನಾಗೇ ಇರುತ್ತೆ. ಅದೇ ನಮ್ಮ ಟೈಮ್ ಕೆಟ್ಟರೆ ಕೊನೆ ಮೂಮೆಂಟಲ್ಲಿ ಎಲ್ಲವೂ ಉಲ್ಟಾ ಹೊಡೆಯುತ್ತೆ. ಆ ಗೌರಿ ಬೇರೆ ಊರಿಗೆ ಹೋದ್ಲಲ್ಲ, ಅದು ಬೇರೆ ದೊಡ್ಡ ಚಿಂತೆ ನನಗೆ. ಆದರೂ ನಾನು ಬಿಡಲ್ಲ ಊರ್ಮಿ. ಇನ್ನು 15 ದಿವಸದಲ್ಲಿ ಅವರಿಬ್ಬರ ಕಥೆಯನ್ನು ಮುಗಿಸಿ ಅದಕ್ಕೊಂದು ಮುಕ್ತಾಯ ಹಾಡೇ ಹಾಡ್ತೀನಿ. ಆಮೇಲೆ ನಮ್ಮ ಅನಿಕಾನೆ ಈ ಮನೆ ಯುವರಾಣಿ. ಎಸ್. ಬಂದ ತಕ್ಷಣ ಎಲ್ಲ ಎತ್ ಮಾಡಿಕೊಂಡಿದ್ದಿದ್ರೆ ಈಟೊತ್ತಿಗೆಲ್ಲ ಒಳ್ಬೋದಿತ್ತು. ಕೆಂಪಣ್ಣಂಗೆ ಹೇಳಿ ಹೆಂಗೋ ಟಿಕೆಟು ಮಾಡಿಸ್ಕೋಬೋದಿತ್ತು. ಈಟೊತ್ತಿಗೆಲ್ಲ ಊರು ಸೇರಿರ್ತಿದ್ದು. ನಿಂಗೆ ಇದೇನು ಕಾಲೇಜ್ ಹಾಸ್ಟೆಲ್ ಅನ್ಕಂಡ? ಕ್ಲಾಸ್ ಇರೋ ಗಂಟ ಇದ್ಬಿಟ್ಟು ಕಾಲೇಜ್ ಮುಗೀತಿದ್ದಂಗೆ ಗಂಟು ಮುಟ್ಟೆ ಕಂಟ್ಕೊಂಡು ಹೊರಟೋದಕ್ಕೆ ಮನೆಯವರೆಲ್ಲ ಏನು ಅನ್ಕೊಳಕ್ಕಿಲ್ಲ. ಹೇಳು, ಇನ್ನೂ ಒಳ್ಳೆ ವಿಷಯನ ಅಜ್ಜಿ ಕೂಡ ಹೇಳಿಲ್ಲ. ಊಟಕ್ಕೆ ಹೋದಾಗ ಹೇಳುಮ್ಮ. ಕಮಲಿ, ಏನು ಊರಿಗೆ ಹೊರಡೋದಕ್ಕೆ ತಯಾರಿನಾ? ಅದು ಅಜ್ಜಿ, ನಾನೆಲ್ಲ ಕೇಳಿಸ್ಕೊಂಡೆ. ಇವತ್ತು ನೀನು ಊರಿಗೆ ಹೊರಡೋದು ಬೇಡ ಅಂತ ಅಂದ್ಕೊಂಡಿದ್ದು ತುಂಬಾ ಒಳ್ಳೇದಾಯ್ತು ಬಿಡು. ಆದರೆ ನಾನು ನಿನ್ನ ನಾಳೆನೂ ಹೋಗೋದಕ್ಕೆ ಬಿಡೋದಿಲ್ಲ. ಗಾಬರಿ ಆಗಬೇಡಿ. ನಾಳೆ ಮನೇಲಿ ತುಳಸಿ ಕಲ್ಯಾಣ ಪೂಜೆ ಇದೆ. ಪ್ರತಿ ಸಲ ದೇವಸ್ಥಾನದಲ್ಲೇ ಸಿಂಪಲ್ ಆಗಿ ಪೂಜೆ ಮಾಡಿಸ್ತಾ ಇದ್ದೆ. ಆದರೆ ಈ ವರ್ಷ ಹತ್ತಿರದವ್ರನ್ನೆಲ್ಲರನ್ನೂ ಕರೆದು ಮನೇಲೇ ಪೂಜೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ನಮ್ಮನೆ ಮಕ್ಕಳು ನೀವಿಲ್ದಿದ್ರೆ ಹೇಗೆ ಹೇಳು? ಅಜ್ಜಿ, ತುಳಸಿ ಕಲ್ಯಾಣನ? ಹಂಗಂದ್ರೆ ಏನಜ್ಜಿ? ನಾವು ಕೇಳೇ ಇಲ್ಲ. ತರಾವರಿ ತಿಂಡಿ ಎಲ್ಲ ಮಾಡಿರ್ತಾರ ಅಜ್ಜಿ? ನಿಂಗೆ ನೀವು ಕೇಳಿರ್ತೀರ. ತುಳಸಿ ಕಲ್ಯಾಣ ಪೂಜೆ ಒಂಥರ ಮನೆಗೆ ಶುಭ ಸೂಚಕ ಇದ್ದ ಹಾಗೆ. ಈ ಪೂಜೆ ಮಾಡಿದರೆ ಒಳ್ಳೆ ಕೆಲಸಗಳು, ಶುಭ ಕಾರ್ಯಗಳು ನಡೆಯುತ್ತೆ ಅನ್ನೋ ನಂಬಿಕೆ. ಮುಖ್ಯವಾಗಿ ಮದುವೆ. ತುಳಸಿ ಲಕ್ಷ್ಮಿಯ ಸಂಕೇತ ಅಂತ ಹೇಳ್ತಾರಲ್ವಾ? ಲಕ್ಷ್ಮಿ ಗಂಡ ಯಾರು? ಶ್ರೀ ವಿಷ್ಣು. ಹೌದು, ವಿಷ್ಣುವಿನ ಅವತಾರನೇ ಶ್ರೀಕೃಷ್ಣ. ಈ ಪೂಜೆಯಲ್ಲಿ ಕೃಷ್ಣನಿಗೂ ತುಳಸಿಗೂ ಮದುವೆ ಮಾಡಿ ಹಾರೈಸಕ್ಕೆ ಬಂದವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೋತೀವಿ. ಶುದ್ಧವಾಗಿ ವ್ರತ ಮಾಡಿ ಮಡಿಯಿಂದ ಪೂಜೆ ಮಾಡಬೇಕು. ನಮ್ಮ ಅನಿಕಾ ಕೈಯಿಂದ ವ್ರತ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳು ಉಪವಾಸ ಇದ್ದು ಪೂಜೆ ಮಾಡಬೇಕು. ಅವಳಿಗೂ ತಿಳಿಸ್ಬೇಕು. ನೀವಿಬ್ರು ಸಹ ಈ ಪೂಜೆಗಿರಲೇಬೇಕು, ಸರಿನಾ? ಸರಿ ಅಜ್ಜಿ. ಕಮಲಿ, ನಾನು ವ್ರತ ಮಾಡ್ತಾ ಇದ್ದೀನಿ. ಹಾಗೆ ನಿನಗೂ ಏನಾದರೂ ಬೇಡಿಕೆಗಳಿದ್ರೆ ಬೇಡ್ಕೊಂಡು ವ್ರತ ಮಾಡು, ಎಲ್ಲ ಒಳ್ಳೇದಾಗತ್ತೆ. ಆಯ್ತಜ್ಜಿ. ಅಯ್ಯೋ, ಉಪವಾಸ ಇರ್ಬೇಕಾ? ನನ್ನಿಂದ ಆಗಕ್ಕಿಲ್ಲಪ್ಪ.
ನನ್ನ ದೇವತೆ ದೀಪ ಹಚ್ತಿದ್ದಾರೆ. सा प मा ग सा प मा ग सा प मा ग सा प मा ग. ಹಾಯ್. ನೀವೇನಿಲ್ಲಿ? ಇಲ್ಲಿ ಅದು ಇದು ಹಾ, ಪೂಜೆಗೆ ಬಂದ ಕಮಲಿ ಅವರೇ. ಸರ್ ನನ್ನ ಸೆರಗ್ ಬಿಡಿ ಸರ್. ಇದ್ಯಾಕೆ ಹಿಂಗೆ ಹಿಂದಿಂದೆ ಬರ್ತಿದ್ದೀರಾ ಅಂತ ಕೇಳ್ದೆ. ಅಯ್ಯೋ ನೋ ಅದು ಕಮಲಿ ಅವರೇ, ನಿಮ್ಮ ಸೆರಗು. ಹ್ಞೂ ಬಿಡಿ ಸರ್. ಓ ಅಜ್ಜಿ, ರಿಷಿ, ನೀನು ಇಲ್ಲಿದ್ಯಾ? ನಿನ್ನೆ ಹುಡ್ಕೊಂಡು ಬಂದೆ. ಇದ್ಯಾಕೆ ರಿಷಿ ಸರ್ ಇಲ್ಲೇ ಅವ್ರೆ? ಹಾಂ ಅಜ್ಜಿ, ದೇವ್ರಿಗೆ ಕೈ ಮುಗಿಯೋದಕ್ಕೆ ಬಂದಿದೆ. ಕಮಲಿ ಅವರು ಸಖತ್ತಾಗಿ ರೆಡಿ ಆಗಿದ್ದಾರೆ. ಐ ಮೀನ್ ದೇವ್ರನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದೆ. ಕಮಲಿ ಬಗ್ಗೆ ಕೇಳಬೇಕಾ ನೀನು? ಹಾಂ ರಿಷಿ, ಪೂಜೆಗೆ ನೀನು ಈ ಪಂಚೆನ ಉಟ್ಕೋಬೇಕು. ಪಂಚನ? ಪಂಚೆ? ರಿಷಿ, ಇವತ್ತಿನ ಪೂಜೆ ನಮ್ಮ ಕಮಲಿ ಆಸೆ ಪಟ್ಟಾಗೆ ನಡೀತಾ ಇದೆ. ಅನ್ನಪೂರ್ಣ ಅವರೇ, ನೀವು ಹೀಗೆ ಮಾಡ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ತಾರ ಅವರೇ, ಏನಾಯ್ತು? ನನ್ನ ಮಗನ ಜೊತೆ ಯಾಕೆ ಅವಳನ್ನ ನಿಲ್ಸಿದ್ದೀರಾ? ತಾರಾ ಅವರೇ, ಕಮಲಿ ಪೂಜೆಗೆ ನಿಂತಿದ್ದಾಳೆ. ನೋ, ನನ್ನ ಮಗನ ಜೈಲಿಗೆ ಕಳ್ಸಕ್ಕೆ ಕಾರಣವಾದಳು ಅವನ ಜೊತೆನೆ ಪೂಜೆಗೆ ನಿಂತ್ಕೋಬೇಕಾ? ನಾನು ಇದನ್ನ ಒಪ್ಪಲ್ಲ. ತಾರಾ, ಮೊದಲು ಪೂಜೆ ಆಗಲಿ, ಆಮೇಲೆ ಅದನ್ನೆಲ್ಲ ಮಾತಾಡೋಣ. ಇಲ್ಲ ರಮೇಶ್, ನಾನು ಒಪ್ಪಲ್ಲ. ರಿಷಿಗ್ ಬೇಲ್ ಸಿಕ್ತು ಅಂದಾಗ ಇವಳು ಏನ್ ಮಾಡಿದ್ಲು ಅಂತ ನೆನಪಿದೆ ತಾನೆ?
ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡು ಕ್ಯಾಂಡಲ್ ಮಾರ್ಚ್ ಹೊರಟಿದ್ಲು. ಈಗ ಯಾವ ಮುಖ ಇಟ್ಕೊಂಡು ಇಲ್ಲಿ ನಿಂತಿದ್ದಾಳೆ? ನಾನು ಅದ್ಯಾವುದನ್ನು ಮರ್ತಿಲ್ಲ. ಛೇ, ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಓಕೆ ಓಕೆ, ಜಸ್ಟ್ ಲೀವ್ ಮೀ. ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಬಟ್ ಪ್ಲೀಸ್ ಜಸ್ಟ್ ಡೋಂಟ್ ಟಚ್ ಮೀ. ಸರಿ, ಆದ್ರೆ ರೂಮ್ ಒಳಗೆ ಹೋಗೋ ಮಾತ್ರ ಪ್ರಯತ್ನ ಪಡಬಾರ್ದು. ಈಗಲೇ ಹೇಳಿವ್ನಿ. ಹಾ, ಆಲ್ ರೈಟ್, ಹೋಗಲ್ಲ ಅಂತ ಹೇಳ್ತಿದ್ದೀನಲ್ಲ, ಬಿಡು. ಎಲ್ಲೋದ್ರು? ಯಾರು? ನೋಡು, ನನ್ನ ಹತ್ರ ಈ ಆಟಗಳೆಲ್ಲ ಇಟ್ಕೋಬೇಡ. ನನಗಿದಕ್ಕೆಲ್ಲ ಟೈಮ್ ಇಲ್ಲ. ನಿನ್ನ ಫ್ರೆಂಡ್ ಕಮ್ಲಿ ಇದ್ದಾಳಲ್ಲ, ಅವಳ ಹತ್ರ ಹೋಗಿ ಆಡ್ಕೋ. ಇವ್ರು ಹೆಂಗ್ ಆಚೆ ಹೋದ್ರು? ತಾರಾ ಅವರೇ, ಅವಳು ಯಾವಾಗಲೂ ಮಾಡಿದ್ದನ್ನ ಅದ್ರ ಬಗ್ಗೆ ಈಗ ಮಾತಾಡಿ ಅವಳ ಮನ್ಸು ನೋಯಿಸೋದು ಅಷ್ಟು ನ್ಯಾಯ ಅಲ್ಲ. ಅದು ಅಲ್ಲದೆ ಆಗಲೂ ಅವಳು ಬೇಕು ಅಂತ ಮಾಡಿದ್ದಲ್ಲ. ಅವಳಲ್ಲಿ ಯಾವುದೇ ರೀತಿ ಸ್ವಾರ್ಥ ಆಗಲಿ, ರಿಷಿನ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಆಗಲಿ ಇರಲಿಲ್ಲ. ಅವಳ ಸ್ನೇಹಿತನಿಗೆ ಹಾಗಾಯ್ತಲ್ಲ ಅನ್ನೋ ಕಾರಣಕ್ಕೆ ಕಮಲಿ ಹಾಗೆ ನಡ್ಕೊಂಡ್ಲು ಅಷ್ಟೇ. ಅಜ್ಜಿ, ಅವ್ರು ಹೇಳ್ತಿರೋದು ಸರಿನೇ. ರಿಷಿ ಸರ್ ಜೊತೆ ನಿಂತ್ಕೊಳ್ಳಕ್ಕೆ ನಂಗೆ ಯೋಗ್ಯತೆ ಇಲ್ಲ. ನಾನು ಪೂಜೆಗೆ ನಿಂತ್ಕೊಳ್ಳಕ್ಕಿಲ್ಲ ಅಜ್ಜಿ. ಏಯ್, ಏಯ್, ಅದನ್ನ ನನಗ್ ಕೊಡು. ಏನ್ ಮುಖ ನೋಡ್ತಿದ್ಯಾ? ಕೊಡಿಲಿ. ನಿಲ್ಲಿಸಿ. ವಾಟ್? ನಿಲ್ಸಿ ಅಂತ ಯಾಕೆ ಹೇಳಿದ್ರಿ? ಅನ್ಪೂರ್ಣಮ್ನವ್ರೆ, ಏನಿದು? ವ್ರತ ಮಾಡಿರೋ ಪೂಜೆಗೆ ಚಪ್ಪಲಿ ಹಾಕೊಂಡು ಬರ್ತಾರಾ? ಈ ಹುಡುಗಿನ ನೋಡಿದ್ರೆ ವ್ರತ ಮಾಡಿರೋ ಥರ ಕಾಣ್ತಿಲ್ಲ. ವ್ರತ ಮಾಡಿರೋರು ಯಾರು? ಶ್ರದ್ಧೆಯಿಂದ ಉಪವಾಸ ಮಾಡಿ ವ್ರತ ಆಚರಿಸಿ ಪೂಜೆಗೆ ತಯಾರಿಯಾಗಿರೋದು ಕಮಲಿನೇ.
ಪ್ರಸಾದ ತಗೊಳ್ಳಿ. ಕಮಲಿ ಅವರೇ ನೀವು ತಗೊಳ್ಳಿ. ಸ್ವಾಮಿ ಅವರೇ ಮೊದಲು ರಿಷಿ ಸರ್ಗೆ ಕೊಡಿ. ಅಯ್ಯೋ ಇಲ್ಲ ಕಮಲಿ ಅವರೇ ನೀವು ತಗೊಳ್ಳಿ. ಇಲ್ಲ ರಿಷಿ ಸರ್, ಮೊದಲು ನೀವು ತಕೊಳ್ಳಿ. ನೀವು ನಾನು ಪೂಜಾರಿ ಕಣಪ್ಪ, ನಾನು ಫುಟ್ಬಾಲ್ ಅಲ್ಲ. ಯಾರಾದರೂ ಒಬ್ಬರು ತಗೊಳ್ಳಿ. ಇನ್ನು ಈ ಹಾಳಾದ ಕಣ್ಣಲ್ಲಿ ಏನೇನು ಕರ್ಮ ನೋಡಬೇಕೋ ಏನೋ. ಇದನ್ನೆಲ್ಲ ನೋಡ್ಕೊಂಡು ನಾವು ಇಲ್ಲೇ ನಿಂತಿದ್ರೆ ನಮ್ಮಂಥ ದಡ್ರು ಇನ್ನೊಬ್ರು ಇಲ್ಲ. ಕರೆಕ್ಟ್ ಮಾಮ್ ಪಾಪ ಬೇಬಿ ತುಂಬ ಹರ್ಟ್ ಆಗಿದ್ದಾಳೆ. ಹೋಗಿ ಸಮಾಧಾನ ಮಾಡೋಣ ಬನ್ನಿ. ಅಮ್ಮ, ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ತಾರಾ ಹಾಗೆ ನಡ್ಕೊಂಡಿದ್ದಕ್ಕೆ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಅವಳು ಹಾಗೆ ಸ್ವಲ್ಪ ಜಾಸ್ತಿನೇ ಇಮೋಷನಲ್ ಆಗಿಬಿಡ್ತಾಳೆ, ಬೇಜಾರು ಮಾಡ್ಕೋಬೇಡಿ. ಇಲ್ಲ ರಮೇಶ್ ಅವರೇ, ತಾರಾ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರು. ನಾವಿನ್ನು ಬರ್ತೀವಿ. ಬರ್ತೀವಿ. ಪ್ರಪಂಚದಲ್ಲಿ ನಿಮಗಿಷ್ಟ ಇಲ್ದಿರೋ ಹುಡುಗಿ ಹೆಸರು ಹೇಳಿ ಅಂತ ಯಾರಾದರೂ ಕೇಳಿದ್ರೆ ನಾನು ಹೇಳೋದೆ ಕಮಲಿ ಅಂತ. ಮಾ, ಕಮಲಿ ಅವ್ರ ಬಗ್ಗೆ ಹೀಗೆ ಮಾತಾಡಬೇಡಿ. ಐ ಆಮ್ ಸಾರಿ. ಬಟ್ ನೀವು ಮಾತಾಡಿದ್ದು ಸರಿ ಇಲ್ಲಮ್ಮ. ಐ ನೀಡ್ ಸಮ್ ಟೈಮ್. ನಾನೀಗ ಏನು ಮಾತಾಡೋ ಸ್ಥಿತಿಲಿಲ್ಲ. ಐ ಆಮ್ ಸಾರಿ. ನೋಡಿದ್ರ ಹೇಗ್ ಮಾತಾಡ್ತಿದ್ದಾನೆ ಅಂತ. ಇದೆಲ್ಲ ಯಾರಿಂದ ಅನ್ಕೊಂಡಿದ್ದೀರಾ? ಅವಳೆ ಆ ಕಮಲಿಯಿಂದಾನೆ. ತಾರಾ ಪ್ಲೀಸ್, ರಿಷಿ ಹೇಳೋ ಹಾಗೆ ಆ ಹುಡುಗಿ ನೀನು ಅಂದ್ಕೊಂಡಿರೋ ಅಷ್ಟು ಕೆಟ್ಟವಳಲ್ಲ. ದಯವಿಟ್ಟು ಅರ್ಥ ಮಾಡ್ಕೊ. ನೋಡು, ಇಷ್ಟೆಲ್ಲ ಆದಮೇಲೂ ರಿಷಿ ಮನಸ್ಸಲ್ಲಿ ಅವಳ ಬಗ್ಗೆ ಒಳ್ಳೆ ಭಾವನೆ ಹಾಗೆ ಇದೆ ಅನ್ನೋದಾದರೆ ಅದು ನಿಜನೇ ಆಗಿರ್ಬೇಕಲ್ವ. ನೋಡು, ಖಂಡಿತ ರಿಷಿ ಮನಸ್ಸಿಂದ ಅದನ್ನು ಅಳಿಸೋಕೆ ಸಾಧ್ಯ ಇಲ್ಲ. ಇಲ್ಲ ರಮೇಶ್, ಅವನ ಮನಸ್ಸಲ್ಲಿರೋ ಅವಳನ್ನ ನಾನು ಅಳಿಸಾಕ್ತೀನಿ. ಅನ್ನಪೂರ್ಣ ಅವರ ಮೊದಲನೇ ಮೊಮ್ಮಗಳು ಇನ್ನು 15 ದಿವಸದಲ್ಲಿ ಬರ್ತಾಳೆ ಅಂತ ಗುರುಗಳು ಹೇಳಿದ್ದಾರೆ. ಅವಳು ಬರ್ತಿದ್ದ ಹಾಗೆ ರಿಷಿ ಮದುವೆ ಅವಳ ಜೊತೆನೇ ಆಗೋದು. ಅಂಡ್ ದಿಸ್ ಇಸ್ ಗೋನ್ ಟು ಹ್ಯಾಪನ್. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುತ್ತಾರ. ಎಷ್ಟು ವರ್ಷ ಬರದೇ ಇರೋ ಹುಡುಗಿ ಈಗ 15 ದಿನದಲ್ಲಿ ಬಂದ್ಬಿಡ್ತಾಳ. ಒಂದು ವೇಳೆ ಬರದೆ ಹೋದ್ರೆ? ಬರ್ಲಿಲ್ಲ ಅಂದ್ರೆ ಅನ್ನಪೂರ್ಣ ಅವರ 2ನೇ ಮೊಮ್ಮಗಳು ಅನಿಕಾನೇ ನನ್ನ ಸೊಸೆ ಆಗ್ತಾಳೆ ಹೊರತು ಆ ಹಳ್ಳಿ ಬಿಕಾರಿ ಕಮಲಿ ಅಲ್ಲ.
ಕಮಲಿ ಬಾ. ಅಜ್ಜಿ ತಾತಯ್ಯನ ತಿಂಡಿ ಆಯ್ತಾ? ಆಯ್ತಮ್ಮ, ಅವ್ರದ್ದಾಗಲೇ ಆಯಿತು. ತಾತಯ್ಯ ಹಂಗಂದ್ರೆ ನಿಮ್ಮ ಕಾಲು ಹತ್ಲ ಎಣ್ಣೆ ಮಾಲಿಸ್ ಮಾಡುಮಾ? ಯಾಕೆ ತಾತಯ್ಯ, ನನ್ನ ಮ್ಯಾಕೆ ನನ್ನ ಕೋಪನಾ? ಯಾಕಜ್ಜಿ ತಾತಯ್ಯ ಬೇಡ ಅಂತವ್ರೆ? ಅವರು ಈಗ ಬೇಡ ಆಮೇಲೆ ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ಮೂಡಿಲ್ವೋ ಏನೋ ಅಲ್ವೇನ್ರಿ? ಓ ಹಂಗ ಇಸ್ಯಾ? ತಾತಯ್ಯ ನೀವೇನೇ ಹೇಳಿ, ನಿಮ್ನ ಸೆಂದಾಗ ಅರ್ಥ ಮಾಡ್ಕೊಂಡಿರೋದು ಅಜ್ಜಿ ಮಾತ್ರನೇಯ. ಕಮಲಿ, ಅಜ್ಜಿ ನಾನೇ ನಿನ್ನ ಕರಿಬೇಕು ಅಂತ ಇದ್ದೆ. ಸರಿಯಾದ ಸಮಯಕ್ಕೆ ಬಂದೆ ನೋಡು. ಏನಜ್ಜಿ? ನಮ್ಮ ಎಜುಕೇಷನ್ ಸೊಸೈಟಿಯಿಂದ ಮಕ್ಕಳಿಗೋಸ್ಕರ ಸಮ್ಮರ್ ಕ್ಯಾಂಪ್ ನಡೀತಾ ಇದೆಯಮ್ಮ. ಓ ಹೌದಾ ಅಜ್ಜಿ? ಅದು ನಮ್ಮ ಕಾಲೇಜಲ್ಲೇ ನಡೀತಾ ಇದೆ. ಅದ್ರ ಇನಾಗ್ರೇಷನ್ಗೆ ನನ್ನನ್ನೇ ಚೀಫ್ ಗೆಸ್ಟಾಗಿ ಕರೆದಿದ್ದಾರೆ. ನೀನು ನನ್ನ ಜೊತೆ ಬರ್ತೀಯನೋ ಕೇಳೋಣ ಅಂತ ಅನ್ಕೊಂಡೆ. ಸರಿ ಅಜ್ಜಿ, ನಂಗೂ ಮಕ್ಳಂದ್ರೆ ಇಷ್ಟನೇಯ, ನಾನು ಬರ್ತೀನಿ. ಸರಿ, ಹಾಗಾದ್ರೆ ನಿಂಗಿಗೂ ಹೇಳ್ಬಿಡು, ಅವಳು ನಮ್ಮ ಜೊತೆ ರೆಡಿ ಆಗ್ಬಿಟ್ಟು ಬರಲಿ. ಸರಿ ಅಜ್ಜಿ. ಗುಡ್ ಮಾರ್ನಿಂಗ್ ಬೇಬಿ. ಅಮ್ಮ ಬೇಬಿ, ಅಯ್ಯೋ. ಅನ್ಪೂರ್ಣ, ಅಲ್ಲ ಇಂಥ ಫಂಕ್ಷನ್ಗೆ ಇವಳನ್ನ ಏನು ಕರ್ಕೊಂಬಂದೆ ನೀನು? ಮನೇಲೆ ಬಿದ್ದಿದ್ರೆ ಆಗ್ತಿರ್ಲಿಲ್ವಾ ಅನ್ಪೂರ್ಣ? ಹೇಳು. ಅಜ್ಜಿ ನೀವು ಅನುಮತಿ ಕೊಟ್ರೆ, ನೀವೇನು ಬೇಸರ ಮಾಡ್ಕೊಳಕ್ಕಿಲ್ಲ ಅಂದ್ರೆ ಮಕ್ಳಿಗೆಲ್ಲ ಪಾಠ ಹೇಳ್ಕೊಡಕ್ಕೆ ನಾನು ಒಪ್ಕೋತೀನಿ. ನಾನು ಬರೀ ಬಾಯಿ ಮಾತಲ್ಲಿ ಹೇಳ್ನಿಲ್ಲ ಅಜ್ಜಿ. ದಿಟ್ಟವಾಗ್ಲೂ ಮಕ್ಳಿಗೆ ಪಿರುತಿಯಿಂದ ಹೇಳ್ಕೊಟ್ರೆ ಅವ್ರು ಸೆಂದಾಗಿ ಕಲಿತಾರೆ ಅನ್ನೋದನ್ನ ನಾನು ಸಾಬೀತುಪಡಿಸಿ ತೋರಿಸ್ತೀನಿ. ಈ ಸವಾಲ್ಗೆ ನಾನು ಒಪ್ಪಿದ್ದೀನಿ. ನೋಡೇ ಬಿಡೋಣ ಹ್ಯಾಕ್ ಕಲಿಸ್ತೀರಾ ಅಂತ. ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಈಗ ನಡೆದಂಥ ಘಟನೆಯಿಂದ ನಿಮ್ಮೆಲ್ಲರ ಮನಸ್ಸಲ್ಲೂ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿರುತ್ತೆ. ಆದರೆ ನಾನು ನಿಮಗೆಲ್ಲ ಮಾತು ಕೊಡ್ತಾ ಇದ್ದೀನಿ. ನೀವೆಲ್ಲ ಕಮಲಿನ ಧಾರಾಳವಾಗಿ ನಂಬೋದು. ಅವಳಿಗೆ ಮಕ್ಕಳ ಮೇಲೆ ಪ್ರೀತಿ ಕಾಳಜಿ ಎರಡೂ ಇದೆ. ಅವಳು ಈ ಕೆಲಸನ ಚೆನ್ನಾಗಿ ನಿಭಾಯಿಸ್ತಾಳೆ ಅನ್ನೋ ಭರವಸೆ ನನಗಿದೆ. ಅವಳಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ನಿಮ್ಮ ಮಕ್ಕಳು ಎಲ್ಲ ಖುಷಿಯಿಂದನೇ ಕಲಿತಾರೆ. ನಂಬಿಕೆ ಇಟ್ಟು ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ. ಈ ಹಳ್ಳಿ ಗುಗ್ಗುನ ಎಲ್ಲಿಡ್ಬೇಕು ಅಂತ ನಮ್ಮ ಅನ್ಪೂರ್ಣನಿಗೆ ಇನ್ನೂ 4 ಜನ್ಮ ಎತ್ತೋದ್ರು ಬುದ್ಧಿ ಬರಲ್ಲ. ಥು. ಇರ್ಲಿ, ಈ ಹಳ್ಳಿ ಗುಗ್ಗು ಈ ಸವಾಲ್ನ ಹೇಗ್ ಗೆಲ್ತಾಳೆ ಅಂತ ನಾನು ನೋಡ್ತೀನಿ. ಹೋಗ್ತಿರೋದೇ ಇಷ್ಟ ಇಲ್ಲ, ಅದರಲ್ಲಿ ಯಾರು ಬರ್ತಾರೆ ಅನ್ನೋ ಸಸ್ಪೆನ್ಸ್ ಬೇರೆ. ಏನದು? ಏನಿಲ್ಲ, ಏನೂ ಇಲ್ಲ. ನಡಿ ಮತ್ತೆ. ವಾವ್, ನನ್ನ ರಾಜ್ಕುಮಾರ ಬಂದಾಯ್ತು. ಯಾಕೋ ಹಿಂಗಾಡ್ತಿದ್ಯಾ? ಎಲ್ಲರೂ ಸೇರ್ಕೊಂಡು ನನ್ನ ಪಂಜದ ಪಕ್ಷಿ ಮಾಡ್ತೀರಾ? ನಂಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಗೊತ್ತು ತಾನೆ.
ನಾನು ಏನು ಮಾಡಲಿ? ಹೇಳಿದ್ರೆ ಕೇಳಬೇಕಲ್ವಾ? ಹಾಯ್, ಹಾಯ್ ರಿಷಿ. You know what? I'm so excited. Yay! ನಾನು ಎಷ್ಟು ಖುಷಿಯಿಂದ ಬಂದು ಮಾತಾಡ್ತಿದ್ದೀನಿ, ಆದ್ರೆ ನನ್ನ ಕೇರೆ ಮಾಡದೆ ಹೋಗ್ತಿದ್ದಾನಲ್ಲ. ಬಂದಿದ್ದಕ್ಕೆ ನನ್ನ ದೇವತೆ ದರ್ಶನನಾರು ಆಗ್ಲಿ. ಕಮಲಿ ಅವ್ರು ಎಲ್ಲಿದ್ದಾರೆ? ಮಾಮ್, ಏನ್ ಹೇಳ್ತಿದ್ದೀರಾ ನೀವು? ಕಮಲಿ ಸಮ್ಮರ್ ಕ್ಯಾಂಪ್ ನಡೆಸ್ತಿದ್ದಾಳ? ಅದು ನಮ್ಮ ಕಾಲೇಜಲ್ಲಿ? ವಾಟ್? ಅವಳಿಂದ ನಡ್ಸೋಕ್ಕಾಗಲ್ಲ ಅಂತ ಅವ್ರು ಹೇಳಿದಕ್ಕೆ ಚಾಲೆಂಜ್ ಆಗಿ ಒಪ್ಕೊಂಡಿದ್ದಾಳ? ಏನ್ ಹೇಳ್ತಿದ್ದಾರೆ? ಸಮ್ಮರ್ ಕ್ಯಾಂಪಾ? ಈ ಸಲ ಕಾಲೇಜಲ್ಲಿ ನಡೀತಿದೆ ಅಂತಿದಾರಲ್ಲ, ಅದನ್ನ ಕಮಲಿ ಅವ್ರು ನಡೆಸ್ಕೊಡ್ತಾರ? ಮಕ್ಳೇ, ಯಾರು ಗಲಾಟೆ ಮಾಡಬಾರ್ದು, ಎಲ್ಲ ಸುಮ್ಕೆ ಕುತ್ಕೊಳ್ಳಿ. ನಾನ್ ನಿಮ್ಗೆಲ್ಲ ಏನೋ ಹೇಳ್ಬೇಕು, ಕೇಳ್ತೀರಾ? ಏನ್ ಕಮ್ಲಿ, ಇವರೆಲ್ಲ ಹೇಳಿದ ಮತ್ ಕೇಳ್ತಾನೆ ಇಲ್ಲ. ಸಚ್ ಎ ಲವ್ಲಿ ಡೇ. ನಿಮ್ಮ ಜೊತೆ ಇದ್ದಿದ್ದು ತುಂಬಾ ಖುಷಿ ಆಯಿತು. ನಮ್ಮ ಜೊತೆನಾ ಇಲ್ಲ ಮಕ್ಕಳ ಜೊತೆನಾ ಸರ್? ಮಕ್ಕಳ ಜೊತೆ ಹಾಗೆ ಕಮಲಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಥ್ಯಾಂಕ್ಸಾ? ಯಾಕೆ ಸರ್? ನಾನು ಸಮ್ಮರ್ ಕ್ಯಾಂಪ್ಗೆ ಸೇರಿಸ್ಕೊಂಡಿದ್ದಕ್ಕೆ. ಸರ್, ನೀವು ಬಂದಿದ್ದು ನನಗೆ ಸ್ಯಾನೇನೆ ಖುಷಿ ಆಯಿತು. ನೀವು ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ಖುಷಿ ಆಯ್ತಾ? ಅಯ್ಯೋ, ಇದೇನು ಸರ್ ಹಿಂಗೆ ಕೇಳ್ತೀರಾ? ದಿಟ್ವಾಲು ಸ್ಯಾನೇನೆ ಖುಷಿ ಆಯಿತು. ಅದು ಅಲ್ಲದೆ ಅಲ್ಲಿ ಮುದ್ದಾಗಿರೋ ಏಟೋನ್ ಮಕ್ಕಳಿದ್ರಲ್ವಾ, ಅವ್ರನ್ನ ನೋಡ್ತಿದ್ರೆ ಇನ್ನೂ ಖುಷಿ ಆಯ್ತೈತೆ. ಹ್ಞೂ ಕಮಲಿ ಅವರೇ, ನೋಡ್ತಿದ್ರೆ ನಮಗೂ ಆ ಥರನೇ ಮಗು ಬೇಕು ಅನ್ಸುತ್ತೆ ಅಲ್ವಾ? ಅದು ಅಂದರೆ ಮಕ್ಕಳು ಸುತ್ತ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಹೇಳೋಕ್ಕೋಗಿ ಹಂಗ್ ಟಂಗ್ ಬಂಗ್ ಬಾಯಲ್ಲಿರೋ ಟಂಗು ಸ್ಲಿಪ್ ಆಯ್ತು ಅಷ್ಟೆ. ಸಾರಿ. ನೀವು ಹೇಳಿದ್ದು ದಿಟನೆಯಾ ಸರ್? ನಾವು ಮಕ್ಳ ಜೊತೆ ಇದ್ದಾಗ ನಮ್ಮನ್ನು ನಾವೇ ಮರ್ತ್ಬಿಡ್ತೀವಿ, ನಾವು ಮಕ್ಕಳಾಗೋಯ್ತೀವಿ. ಎಂಥ ದೊಡ್ಡ ವರ ಅಲ್ವರಾ ಸರ್? ಕಮಲಿ ಅವರೇ, ಈ ಮಕ್ಕಳು ಒಂಥರ ಡಿಟೆಕ್ಟರ್ಸ್ ಇದ್ದ ಹಾಗೆ. ಯಾರ ಮನಸ್ಸು ಶುದ್ಧವಾಗಿರುತ್ತೆ ಅವ್ರನ್ನ ತುಂಬ ಹಚ್ಕೊತವೆ. ಡೋಂಟ್ ವರಿ, ಇದನ್ನು ನಿಮ್ಮ ಕೈಯಲ್ಲಿ ಆರಾಮಾಗಿ ನಡೆಸ್ಬೋದು. ಮಕ್ಕಳು ತುಂಬ ಖುಷಿಯಾಗಿ ಕಲಿತವೆ. ಆಹಾ, ರಿಸಿ ಸರ್ ಒಂದೇ ಮಾತಲ್ಲೇ ನಮ್ಮ ಕಮಲಿನ ಬೀಳ್ಸ್ಬಿಟ್ರಲ್ಲ. ನಂಗೆ ಯಾಕೋ ನಮ್ಮ ಕಮಲಿ ಕನ್ಸಾಗೆ ನೀವು ಇವತ್ತಿಂದಾನೇ ಕಾಣ್ತೀರೇನೋ ಅನ್ನಿಸ್ತೈತೆ. ಬರ್ಲಾ? ಬನ್ನಿ. ಅಂದ್ರೆ ಹೋಗ್ ಬನ್ನಿ ಅಂತ ಹೇಳ್ದೆ ಸರ್. ಬರ್ತೀನಿ.
ಕಮಲಿ ಅವರೇ ನಿಮಗೆ ಫೋನ್ ಬಂದಿದೆ. ನಂಗ ಹ್ಞೂ ನಿಮಗೆ. ಹಲೋ, ಯಾರು? ಕಮಲಿ, ನಾನು ಕಣವ್ವ. ಅವ್ವ ನೀನಾ? ಹೆಂಗಿದ್ಯವ್ವ? ಊರಾಗೆಲ್ಲ ಹೆಂಗವ್ರೆ? ತಾತಯ್ಯ? ಹೂ ಕಣವ್ವ, ಅಪ್ಪಯ್ಯ ಮಲಗವ್ರೆ. ಅವ್ವ, ಬೆಳಗಿಂದ ನಿನ್ನ ಏಟ್ ಕಿತ್ತ ಗೆಪ್ತಿ ಮಾಡ್ಕೊಂಡೆ ಗೊತ್ತಾ? ಮಾತಾಡ್ಬೇಕು ಅಂತ ಅನಿಸ್ತಿತ್ತು. ಆ ಮಾರವನೇ ನಿನ್ಗೆ ಹೇಳಿ ಫೋನ್ ಮಾಡ್ಸವಳೆ ಅನಿಸ್ತೈತೆ. ನೀನು ಹೇಳ್ದೆ ಇದ್ರುವೆ ಅದೇ ದಿಟ ಕಣವ್ವ. ಆ ಮಾರವನೆಯ ನಿನಗೆ ಫೋನ್ ಮಾಡಿಸಿದ್ದು. ಏನ್ ಹೇಳ್ತಿದ್ಯವ್ವ? ಕಮಲಿ, ನಿನಗೆ ಗೆಪ್ತಿ ಆಯ್ತಾ? ನಿನ್ನ ಮಾರವನ್ ಗುಡಿ ಕರ್ಕೊಂಡೋಗಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸ್ತದ್ನಲ್ಲ, ಆ ದಿನ ನಾಳೆನೇ ಕಣವ್ವ.